Jai Shri Gurudev. Welcome to Mathematics online classes. In this class, let us discuss an LPP problem in miscellaneous exercise, the last problem of LPP. ಆ ಪ್ರಾಬ್ಲಮ್ ಅಲ್ಲಿ ಏನು ಹೇಳ್ತಾನೆ ಅಂತ ನೋಡ್ತಾ ಹೋದಾಗ, a toy manufacturing company manufactures two types of dolls. ಯಾವುದು? A and B. ಎರಡು ಥರದ ಡಾಲ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಒಂದು ಎ ಮತ್ತು ಬಿ. ಹಾಗಾದರೆ ಎರಡು ಥರದ ಡಾಲ್ ಇದೆ, ಆ ಡಾಲ್ನ ಇಲ್ಲಿ ಬರ್ಕೋತೀನಿ. ಒಂದು ಎ ಡಾಲು, ಇನ್ನೊಂದು ಬಿ ಡಾಲ್. ಮುಂದಕ್ಕೆ ಹೇಳ್ತಾನೆ, ಅಥವಾ ಡಾಲ್ ಆದರೂ ಆಯಿತು, ಅಲ್ಲಿ ಟಾಯ್ ಅಂತ ಬೇಕಾದ್ರೆ ಹೇಳ್ಕೋಬೋದು. ಏನಾಯಿತು, ನೆಕ್ಸ್ಟ್ ಹೇಳ್ತಿದ್ದಾನೆ, ಅವರು ಸರ್ವೆ ಮಾಡ್ತಾರೆ ಅಥವಾ ಅವರು ಸ್ಟಡಿ ಮಾಡ್ತಾರೆ. ಹೇಳ್ತಾನೆ, ದ ಕಂಬೈನ್ಡ್ ಪ್ರೊಡಕ್ಷನ್ ಆಫ್ ದೋಸ್ ಟೂ ಟಾಯ್ಸ್ ಶುಡ್ ನಾಟ್ ಎಕ್ಸೀಡ್ 1200 ಡಾಲ್ಸ್ ಪರ್ ವೀಕ್ ಅಂತ ಹೇಳ್ತಾನೆ. ಅಂದರೆ ಯಾವುದನ್ನಾರು ಪ್ರೊಡ್ಯೂಸ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಒಟ್ಟು 1200 ಟಾಯ್ಸ್ಗಿಂತ ಅಥವಾ ಡಾಲ್ಸ್ಗಿಂತ ಕಮ್ಮಿ ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ ಅವನು ಹೇಳ್ತಿದ್ದಾನೆ ಪ್ರೊಡಕ್ಷನ್ನು. ಸರಿ, ಅದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ನನಗೆ ಸದ್ಯಕ್ಕೆ. ಆಯಿತು, ಅದನ್ನು ಇನ್ನೊಂದ್ಸಲ ಹೇಳ್ಕೊಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಹೇಳ್ತಾನೆ, ಮತ್ತೆ ದ ಪ್ರೊಡಕ್ಷನ್ ಅಂತ ಹೇಳಿದಾಗ ಅವನು ಹೇಳ್ತಾನೆ ಡಿಮ್ಯಾಂಡ್ ಇರುತ್ತೆ. ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಡಿಮ್ಯಾಂಡ್ ಬೇಕು. ಅವನು ಹೇಳಿದಾನೆ ನೋಡಿ, ದ ಡಿಮ್ಯಾಂಡ್ ಫಾರ್ ದ ಡಾಲ್ಸ್ ಆಫ್ ಟೈಪ್ ಬಿ ಈಸ್ ಹಾಫ್ ದಟ್ ಆಫ್ ದ ಡಿಮ್ಯಾಂಡ್ ಫಾರ್ ದ ಟಾಯ್ಸ್ ಆಫ್ ಟೈಪ್ ಎ ಅಂತ ಹೇಳ್ತಾನೆ. ಏನರ್ಥ? ಟೈಪ್ ಬಿ ಡಾಲ್ಸ್ಗೆ ಟೈಪ್ ಎ ಡಾಲ್ಸ್ಗಿಂತ ಅರ್ಧ ಡಿಮ್ಯಾಂಡ್ ಇದೆ. ಅಲ್ಲೂ ಹೇಳ್ತಾನೆ ಅಟ್ ಮೋಸ್ಟ್ ಹಾಫ್ ಅಂತ ಹೇಳಿದ್ದಾನೆ. ಆ ಪದ ತುಂಬ ಇಂಪಾರ್ಟೆಂಟು. ದ ಟೈಪ್ಸ್ ಆಫ್ ಬಿ ಈಸ್ ಹಾಫ್ ದಟ್ ಆಫ್ ದ ಟೈಪ್ ಎ ಡಿಮ್ಯಾಂಡ್ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾನೆ. ಮುಂದಕ್ಕೆ ಏನು ಹೇಳ್ತಾನೆ, ಅದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ, ನೋಡೋಣ ಮುಂದಕ್ಕೆ. ಆಮೇಲೆ ಹೇಳ್ತಾನೆ, ದ ಪ್ರೊಡಕ್ಷನ್ ಆಫ್ ದ ಡಾಲ್ಸ್ ಆಫ್ ಟೈಪ್ ಎ ಈಸ್ exceeds 3 times the production of the toys of type B by at most 600 units ಅಂತ ಹೇಳ್ತಾನೆ. ಅಂದರೆ ಟೈಪ್ ಎ ಟೈಪ್ ಬಿ ಯ 3ರಷ್ಟು 3 ಟೈಮ್ಸ್ ಎಕ್ಸಿಡ್ ಮಾಡುತ್ತೆ. ಎಷ್ಟು? ಬೈ ಅಟ್ ಮೋಸ್ಟ್ 600, ಮ್ಯಾಕ್ಸಿಮಮ್ 600 ಅಂತ ಹೇಳ್ತಾನೆ. ಮುಂದಕ್ಕೆ ಹೇಳ್ತಾನೆ, ದ ಪ್ರಾಫಿಟ್ from type A is ₹12 and the profit from type B is ₹16 ಅಂತ ಹೇಳ್ತಾನೆ. ಅದನ್ನು ಮಾತ್ರ ಇಲ್ಲಿ ಬರೀಬಹುದು. ಪ್ರಾಫಿಟ್ ಪರ್ ಟಾಯ್ ಎಷ್ಟು? ಇದು ₹12, ಇದು ₹16 ಅಷ್ಟೇ. ಮುಂದಕ್ಕೆ ಹೇಳ್ತಾನೆ, ವಾಟ್ ಈಸ್ ಅ ಮ್ಯಾಕ್ಸಿಮಮ್ ಪ್ರಾಫಿಟ್, ಅಥವಾ ಯಾವ ಟೈಪಿನ ಡಾಲ್ನ ಎಷ್ಟು ಪ್ರೊಡ್ಯೂಸ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಅನ್ನೋ ಕ್ವಶನ್ ಕೇಳಿದ್ದಾನೆ. ಸರಿ ನೋಡಿ, ಟೇಬಲ್ ಬರ್ತಾ ಬರ್ತಾ ಸಿಂಪಲ್ ಆಗಿದೆ, ಇಲ್ಲೇನು ಇಲ್ಲ. ಟೇಬಲ್ ಅಲ್ಲಿ ಸಿಂಪಲ್ ಆಗಿದೆ, ಇಷ್ಟೇ. ಇದೊಂದೇ ಗೊತ್ತಿರೋದು. ಇದನ್ನು ಎಕ್ಸ್ ಅಂತ ತಗೋತಾ ಇದ್ದೀನಿ, ಇದನ್ನ ವೈ ಅಂತ ತಗೋತಾ ಇದ್ದೀನಿ. ಕಂಡೀಷನ್ ಏನು? ಮ್ಯಾಕ್ಸಿಮೈಸ್ ದ ಪ್ರಾಫಿಟ್ ಅಂತ. ಹಾಗಾದ್ರೆ ಏನ್ ಮಾಡ್ತೀನಿ, ಮ್ಯಾಕ್ಸಿಮೈಸ್ ಪ್ರಾಫಿಟ್ ಸಂಬಂಧಪಟ್ಟಿದ್ದು ಯಾವ್ದಿರೋದು? 12, 16. ಅದಕ್ಕೆ ಏನಂತ ಬರೀಬಹುದು? 12x ಪ್ಲಸ್ 16y ಅಂತ ಬರದೆ. ಈಗ ಕಂಡೀಷನ್ಸ್ ಏನು ಅಥವಾ ಕನ್ಸ್ಟ್ರೇಂಟ್ಸ್ ಏನು ಅಂತ ಹೇಳೋದಾದ್ರೆ, ಮತ್ತೆ ಪ್ರಾಬ್ಲಮ್ನ ಓದ್ಬೇಕಾದ್ರೆ ಹೇಳುತ್ತೆ, ಎರಡು ಥರದ ಡಾಲು ಎ ಆ್ಯಂಡ್ ಬಿ. ಆಯಿತು, ಮುಂದಕ್ಕೆ ಹೇಳ್ದ, ದ ಸ್ಟಡಿ ಸೇಸ್ ದಟ್ ದ ಕಂಬೈನ್ಡ್ ಪ್ರೊಡಕ್ಷನ್ ಲೆವೆಲ್ ಶುಡ್ ನಾಟ್ ಎಕ್ಸೀಡ್ 1200. ಹಾಗಾದರೆ 1200 ದಾಟಂಗಿಲ್ಲ. ಕಂಬೈನ್ಡ್ ಪ್ರೊಡಕ್ಷನ್ ಲೆವೆಲ್ ಎ ಆದ್ರೂ ತಗೊಳ್ಳಿ, ಬಿ ಆದ್ರೂ ತಗೊಳ್ಳಿ, ಅಂದ್ರೆ ಎಕ್ಸ್ ಪ್ಲಸ್ ವೈ ಎರಡೂ ಥರದ್ದು ಸೇರಿಸಿ ಮ್ಯಾಕ್ಸಿಮಮ್ 1200. ಅದನ್ನ ಜಾಸ್ತಿ ದಾಟಂಗಿಲ್ಲ ಅಂದ್ರೆ ಏನು? ಇಟ್ ಕೆನಾಟ್ ಎಕ್ಸೀಡ್ ಅಂದ್ರೆ ಅದಕ್ಕಿಂತ ಕಮ್ಮಿ ಇರಬೇಕು ಅಥವಾ ಈಕ್ವಲ್ ಇರಬೇಕು. ಅದಕ್ಕೆ ಲೆಸ್ ದನ್ ಆರ್ ಈಕ್ವಲ್ ಟು 1200. ಮುಂದಕ್ಕೆ ಹೇಳಿದ, ದ ಡಿಮ್ಯಾಂಡ್ ಫಾರ್ ದ ಡಾಲ್ಸ್ ಆಫ್ ಟೈಪ್ ಎ ಅಥವಾ ಟೈಪ್ ಬಿ ಈಸ್ ಹಾಫ್ ದಟ್ ಆಫ್ ದ ಡಾಲ್ಸ್ ಆಫ್ ಟೈಪ್ ಎ ಅಂತ ಹೇಳ್ದ. ಅಂದ್ರೆ ಟೈಪ್ ಬಿ ಯಾವುದು? ವೈ. ಅಟ್ ಮೋಸ್ಟ್ ಹಾಫ್ ಅಂತ ಹೇಳಿದ್ದಾನೆ. ಅಟ್ ಮೋಸ್ಟ್ ಹಾಫ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ಅರ್ಧ ಇರ್ಬೋದು ಟೈಪ್ ಎಗಿಂತ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಹಾಗಾದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಅಟ್ ಮೋಸ್ಟ್ ಬಂದಾಗ ಎಷ್ಟು? ಹಾಫ್ ಆಫ್ ಟೈಪ್ ಎ. ಟೈಪ್ ಎ ಯಾವುದು? ಎಕ್ಸ್. ಅದಕ್ಕೆ ಹಾಫ್ ಆಫ್ ಟೈಪ್ ಎ ಅಂದ್ರೆ ಹಾಫ್ ಎಕ್ಸ್ ಅಂತ ಬರ್ಕೊಂಡೆ. ಸರಿ ಆಯ್ತು. ವೈ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಹಾಫ್ ಎಕ್ಸ್. ಮುಂದಕ್ಕೆ ಹೇಳ್ದ, ದ ಪ್ರೊಡಕ್ಷನ್ ಆಫ್ ದ ಡಾಲ್ಸ್ ಆಫ್ ಟೈಪ್ ಎ ಈಸ್ ಎಕ್ಸೀಡ್ಸ್ 3 times ದ. ಎಕ್ಸೀಡ್ಸ್ ಅಂದ್ರೆ ಅರ್ಥ ಏನು?
ಟೈಪ್ ಎ ಟೈಪ್ ಬಿ 3 ಟೈಮ್ಸ್ ಎಕ್ಸೀಡ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಟೈಪ್ ಎ ದೊಡ್ಡದು ಅಂತ. ಹಾಗಾದ್ರೆ ಟೈಪ್ ಎ ದೊಡ್ಡದು, ಟೈಪ್ ಎ ಬರ್ಕೊಂಡೆ. ಟೈಪ್ ಎ ಯಾವ್ದಪ್ಪ? ಎಕ್ಸ್. ಅದು ಟೈಪ್ ಬಿ ಯ 3 ಟೈಮ್ಸ್ ಅಂತ ಹೇಳಿದಾನೆ ನೋಡಿ. ಇಟ್ ಎಕ್ಸೀಡ್ಸ್ 3 ಟೈಮ್ಸ್ ದ ಟೈಪ್ ಬಿ, ಡಿಮ್ಯಾಂಡ್ ಆಫ್ ಟೈಪ್ ಬಿ, ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ಹೇಳ್ತಾ ಇರೋದು. ಹಾಗಾದ್ರೆ 3 ಟೈಮ್ಸ್ ಆಫ್ ಟೈಪ್ ಬಿ ಅಂದ್ರೆ ಏನರ್ಥ? 3y ಬೈ ಅಟ್ ಮೋಸ್ಟ್ 600 ಅಂತಂದ್ರೆ ಮ್ಯಾಕ್ಸಿಮಮ್ 600. ಏನು ಮ್ಯಾಕ್ಸಿಮಮ್ 600? ಟೈಪ್ ಎ ಟೈಪ್ ಬಿ ಯ 3ರಷ್ಟು ಪ್ರೊಡಕ್ಷನ್ ಅನ್ನ ಮ್ಯಾಕ್ಸಿಮಮ್ 600 ತನಕ ತಗೋಬಹುದು. ಅಂದ್ರೆ ಅದೆರಡರ ಮಧ್ಯೆ ಡಿಫ್ರೆನ್ಸ್ 600 ಬರ್ಬೋದು ಅಂತ. ಡಿಫ್ರೆನ್ಸ್ ಅಂದ್ರೆ ಅರ್ಥ ಏನು? ಮೈನಸ್ ಮ್ಯಾಕ್ಸಿಮಮ್ 600 ಅಂತ ಹೇಳಿರೋದಕ್ಕೆ ಲೆಸ್ ದನ್ ಆರ್ ಈಕ್ವಲ್ ಟು 600 ಅಂತ ಬರ್ಕೊಂಡೆ. ತುಂಬಾ ಇಂಪಾರ್ಟೆಂಟು, ತುಂಬಾ ಕೇರ್ಫುಲ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ದೇರ್ ಇಸ್ 2 ಟೈಪ್ ಆಫ್ ಡಾಲ್, ಎ ಅಂಡ್ ಬಿ. ಪ್ರಾಫಿಟ್ ಕೊಟ್ಟಿದ್ದ ಅದನ್ನ ಬರ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ 12 ಮತ್ತೆ 16, ಅದನ್ನ ಬರ್ದಾಯ್ತು. ಮ್ಯಾಕ್ಸಿಮೈಸ್ ಬರ್ಕೊಂಡೆ. ಮುಂದಕ್ಕೆ ಹೇಳ್ತಾನೆ ನೋಡಿ. ಪ್ರೊಡಕ್ಷನ್ ಲೆವೆಲ್ ಆಫ್ ಕಂಬೈನ್ಡ್ ಪ್ರೊಡಕ್ಷನ್ ಶುಡ್ ನಾಟ್ ಎಕ್ಸಿಡ್ 1200. ಅದಕ್ಕೆ ಎಕ್ಸ್ ಪ್ಲಸ್ ವೈ ಇಸ್ ಲೆಸ್ ದನ್ ಈಕ್ವಲ್ ಟು 1200. ದ ಡಿಮ್ಯಾಂಡ್ ಫಾರ್ ದ ಡಾಲ್ಸ್ ಆಫ್ ಟೈಪ್ ಬಿ ಈಸ್ ಅಟ್ ಮೋಸ್ಟ್, ಅದಕ್ಕೆ ಲೆಸ್ ದನ್ ಈಕ್ವಲ್ ಟು ಅಟ್ ಮೋಸ್ಟ್ ಮ್ಯಾಕ್ಸಿಮಮ್, ಅದಕ್ಕೆ ಲೆಸ್ ದನ್ ಈಕ್ವಲ್ ಟು ಹಾಫ್ ದಟ್ ಆಫ್ ದ ಡಾಲ್ಸ್ ಆಫ್ ಟೈಪ್ ಎ, ಹಾಫ್ ಎಕ್ಸ್. ಮುಂದಕ್ಕೆ ಹೇಳ್ತಾನೆ ಮತ್ತೆ ದ ಪ್ರೊಡಕ್ಷನ್ ಆಫ್ ಡಾಲ್ಸ್ ಆಫ್ ಟೈಪ್ ಎ, ಟೈಪ್ ಎ ಅನ್ನೋದು ಎಕ್ಸೀಡ್ ಮಾಡ್ತಾ ಇದೆ ಯಾವ್ದನ್ನ? 3 ಟೈಮ್ಸ್ ದ ಪ್ರೊಡಕ್ಷನ್ ಆಫ್ ಟೈಪ್ ಬಿ. ಅಂದ್ರೆ ಪ್ರೊಡಕ್ಷನ್ ಆಫ್ ಟೈಪ್ ಎ ಇಸ್ ಮೋರ್. ಹಾಗಾದ್ರೆ ಅದಕ್ಕೆ ದೊಡ್ಡದು, ಅದಕ್ಕೆ ಮೊದಲು ಬರದೆ ದ ಟೈಪ್ಸ್ ಆಫ್ ಬಿ ನ 3 ಟೈಮ್ಸ್ ಅಂತ ಹೇಳಿದ್ದಾನೆ. ಡಾಲ್ ಟೈಪ್ ಬಿ ನ, ಅದಕ್ಕೆ 3y. ಎಕ್ಸೀಡ್ ಮಾಡ್ತಾ ಇದೆ ಅಂದ್ರೆ ಜಾಸ್ತಿ ಇದೆ ಅಲ್ವಾ, ಅದರ ಡಿಫ್ರೆನ್ಸ್ ಅಟ್ ಮೋಸ್ಟ್ 600 ಅಂತ ಹೇಳಿದ್ದಾನೆ. ಅದಕ್ಕೆ ಲೆಸ್ ದನ್ ಆರ್ ಈಕ್ವಲ್ ಟು 600. ಆಸ್ ಯೂಶುವಲ್ x, y is greater than or equal to 0. ಅಂದ್ರೆ ಕನ್ಸ್ಟ್ರೇಂಟ್ಸ್ ನಾನ್ ನೆಗೆಟಿವ್ ಆಗಿದೆ. ಆಯ್ತು, ಇಲ್ಲಿಗೆ ಇದಾಯ್ತು. ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು ಅಂತ ಹೇಳಿದ್ರೆ. ಯಾಕೆ ಅಂತಂದ್ರೆ ನೀವು ರೆಗ್ಯುಲರ್ ಆಗಿ ಏನೋ ಕೊಟ್ಟಿದ್ದಾನೆ ಟೇಬಲ್ ನೋಡ್ಕೊಂಡ ತಕ್ಷಣ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ. ಈ ಪ್ರಾಬ್ಲಮ್ ಅಲ್ಲಿ ವರ್ಡ್ ನ ಮತ್ತೆ 2-3 ಸಲ ಓದ್ಬೇಕು ಅಲ್ಲಿ ಕೊಟ್ಟಿರುವಂತ ವರ್ಡ್ಸ್ ನ. ಅವಾಗ ಮಾತ್ರ ನೀವು ಕನ್ಸ್ಟ್ರೇಂಟ್ಸ್ ನ ಬರ್ಕೊಳಕ್ ಸಾಧ್ಯ. ಸರಿ, ಕನ್ಸಿಡರ್ ಯಾವುದು? x ಪ್ಲಸ್ ವೈ ಇಸ್ ಈಕ್ವಲ್ ಟು 1200. ಸರಿ, x ಗೆ 0 ಕೊಡಿ, y ಗೆ 1200 ಆಯಿತು. y ಗೆ 0 ಕೊಡಿ, x ವ್ಯಾಲ್ಯೂ 1200 ಆಯಿತು. ಕರೆಕ್ಟ್. ನೆಕ್ಸ್ಟ್ ಏನಿದೆ? y ಇಸ್ ಈಕ್ವಲ್ ಟು ಹಾಫ್ ಎಕ್ಸ್. ಅಥವಾ ಇದನ್ ಬೇಕಾದ್ರೆ 2y is less than or equal to x ಅಂತ ಅರ್ಥ ಮಾಡ್ಕೋಬಹುದು. ಬಟ್ 2y is less than or equal to x ಆದ ತಕ್ಷಣ ಆಟೋಮೆಟಿಕಲಿ ಏನಾಯ್ತಪ್ಪ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ x ಗೆ 0 ಕೊಟ್ರೆ y 0, y ಗೆ 0 ಕೊಟ್ರೆ x 0. ಅದನ್ನ ಟೇಬಲ್ ಅಲ್ಲಿ ಹಾಕ್ಬೇಕಾಗುತ್ತೆ, ಲಾಸ್ಟ್ ಹಾಕೋಣ. ಅದಾದ್ಮೇಲೆ ಇರೋದು ಯಾವುದು? ಇದು. ಇದನ್ನ ಕನ್ಸಿಡರ್ ಮಾಡಿ. ಕನ್ಸಿಡರ್ x minus 3y is equal to 600. x ಗೆ 0 ಕೊಡಿ. ನೋಡಿ, x ಗೆ 0 ಕೊಟ್ಟ ತಕ್ಷಣ y ವ್ಯಾಲ್ಯೂ -200 ಆಗುತ್ತೆ. ನೆಕ್ಸ್ಟ್ y ಗೆ 0 ಕೊಡಿ, x ವ್ಯಾಲ್ಯೂ 600 ಆಗುತ್ತೆ. y ಗೆ 0 ಕೊಟ್ಟ ತಕ್ಷಣ. ಸರಿ, ಇನ್ನೊಂದು ಉಳಿದಿರೋದು ಯಾವುದು? ಟೇಬಲ್ಲು y is equal to half x. ಅದನ್ನ ಏನಂತ ಬರ್ಕೋಬಹುದು? y is equal to half x ನ 2y is equal to x ಅಂತ ಬರ್ಕೋಬಹುದು. ಈಗ ನೆಕ್ಸ್ಟ್ ಉಳಿದಿರೋದು ನನಗೆ ಟೇಬಲ್ ಹಾಕಬೇಕು. ಬಟ್ ಟೇಬಲ್ ಹಾಕಕ್ಕೆ x ವ್ಯಾಲ್ಯೂ y ವ್ಯಾಲ್ಯೂ ಏನು ಕೊಡಬೇಕು ಅಂತ ನನಗಿನ್ನೂ ಗೊತ್ತಿಲ್ಲ. ಅದಕ್ಕೆ ಅದನ್ನ ಸದ್ಯಕ್ಕೆ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿರ್ತೀನಿ. ಸದ್ಯಕ್ಕೆ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದೀನಿ. ಆಯ್ತು, ವ್ಯಾಲ್ಯೂಸ್ ತಗೊಳಕ್ ಮುಂಚೆ ಫಸ್ಟ್ ಗ್ರಾಫ್ ನ ಹಾಕೋಣ. x ಆಕ್ಸಿಸ್, ಇದು y ಆಕ್ಸಿಸ್. ವ್ಯಾಲ್ಯೂಸ್ ನೋಡ್ತಾ ಹೋದ್ರೆ y ಅಲ್ಲಿ 1200, x ಅಲ್ಲಿ 1200, y ಅಲ್ಲಿ -200, x ಅಲ್ಲಿ 600. 100 ಯೂನಿಟ್ ಬೇಕಾದ್ರೂ ತಗೋಬಹುದು. 100 ಯೂನಿಟ್ ತಗೊಂಡ್ರೆ ಮ್ಯಾಕ್ಸಿಮಮ್ 1200 ಇರೋದ್ರಿಂದ ಏನಾಗುತ್ತೆ? ಮ್ಯಾಕ್ಸಿಮಮ್ 1200 ಇರೋದ್ರಿಂದಾಗಿ 12 ಯೂನಿಟ್ ಬೇಕಾಗುತ್ತೆ. ಸೊ ಅದ್ರ ಬದಲಿಗೆ 200 ನ ತಗೊಂಡ್ರೆ 1 ಯೂನಿಟ್ ಇಸ್ ಈಕ್ವಲ್ ಟು ಅಂತ 6 ಯೂನಿಟ್ ಸಾಕು. ಸೊ ನಾನು 200 ತಗೋತೀನಿ. 200 ತಗೊಂಡು x 1200 ಇರೋದ್ರಿಂದಾಗಿ 200 6 ಯೂನಿಟ್ಸ್ ಬೇಕು. ಒಂದು 200, 400, 600, 800, 1000, 1200 ಬರ್ಕೋಬೇಡ. 200, 400,
600, 800, 1000, 1200. ಇದು ಆರಿಜಿನ್ 0. ನೆಕ್ಸ್ಟ್ ವೈ ಯಲ್ಲೂ ನೋಡ್ತಾ ಹೋದಾಗ 1200 ಇದೆ, ಬಟ್ ಒಂದು ಕೇರ್ಫುಲ್ ಆಗಿರಿ, -200 ಇದೆ. ಹಾಗಾದ್ರೆ ನೆಗೆಟಿವ್ ಸೈಡ್ ಅಲ್ಲಿ ಒಂದೇ ಒಂದು ಬೇಕು, ದಟ್ ಈಸ್ ವೈ ಯಲ್ಲಿ -200. ನೆಕ್ಸ್ಟ್ 200, 400, 600, 800, 1000, 1200. ಅದನ್ನ ಮಾರ್ಕ್ ಮಾಡೋಣ. 200, 400, 600, 800, 1000, 1200 ಮಾರ್ಕ್ ಮಾಡಿಕೊಂಡೆ. ಈಗ ಗ್ರಾಫ್ ನ ಪ್ಲಾಟ್ ಮಾಡ್ತಾ ಹೋಗೋಣ. ಫಸ್ಟ್ ವೈ ಅಲ್ಲಿ 1200, ಎಕ್ಸ್ ಅಲ್ಲಿ 1200 ಅಂತ ಫಸ್ಟ್ನೇ ಕನ್ಸ್ಟೆಂಟ್ ಅಲ್ಲಿ ಹೇಳಿತು. ಅದ್ರ ಪ್ರಕಾರ ವೈ ಅಲ್ಲಿ 1200, ಎಕ್ಸ್ ಅಲ್ಲಿ 1200 ನ ಜಾಯಿನ್ ಮಾಡ್ತೀನಿ. ಸರಿ, ಜಾಯಿನ್ ಮಾಡಿದೆ. ಜಾಯಿನ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಜಾಯಿನ್ ಮಾಡೋಣ. ಸ್ವಲ್ಪ ಸ್ಟ್ರೈಟ್ ಆಗಿ ಬರಬೇಕು. ಓಕೆ, ಜಾಯಿನ್ ಮಾಡಿದಾಯ್ತು. ನೆಕ್ಸ್ಟ್ ಏನ್ ಹೇಳುತ್ತೆ? ನೆಕ್ಸ್ಟ್ ವ್ಯಾಲ್ಯೂ ತಗೊಂಡಾಗ ಎಕ್ಸ್ 600, ವೈಗೆ -200. ವೈಗೆ -200 ಇಲ್ಲಿದೆ, ಎಕ್ಸ್ಗೆ 600 ಇಲ್ಲಿದೆ. ಇದನ್ನೇನ್ ಮಾಡೋಣ? ಇದನ್ನು ಜಾಯಿನ್ ಮಾಡೋಣ. ಇದನ್ನ ಜಾಯಿನ್ ಮಾಡೋದು ಇಲ್ಲಿ ನಿಲ್ಲಿಸಬಾರ್ದು, ಕಂಟಿನ್ಯೂ ಮಾಡಬೇಕು. ಯಾಕೆಂದ್ರೆ ನನಗೆ ಬೇಕಾದ್ರೆ ಫಸ್ಟ್ ಕ್ವಾಡ್ರೆಂಟಲ್ ವ್ಯಾಲ್ಯೂಗಳು, ಅದಕ್ಕೋಸ್ಕರ ಅದನ್ನ ಕಂಟಿನ್ಯೂ ಮಾಡಿದೆ ಹಾಗೇನೆ. ನೆಕ್ಸ್ಟ್ ಯಾವುದು? ಈ ವ್ಯಾಲ್ಯೂಸ್ ಕೊಡಬೇಕು. ಏನ್ ಕೊಡ್ಬೇಕು? ಈಗ ನೋಡೋಣ. ನೋಡಿ, ಮಲ್ಟಿಪಲ್ಸ್ ಆಫ್ 200 ಕೊಟ್ರೆ ಬೆಟರು. 2y = x ಅಂದ್ರೆ y ಕೊಟ್ಟು x ಕಂಡಿಡಿಯೋದು ಸುಲಭನಾ, x ಕೊಟ್ಟು y ಕಂಡಿಡಿಯೋದು ಸುಲಭನಾ? y ಗೆ ವ್ಯಾಲ್ಯೂ ಕೊಟ್ಟು x ವ್ಯಾಲ್ಯೂ ಕಂಡಿಡಿಯೋದು ಸುಲಭ. ನಾನೇನ್ ಮಾಡ್ತೀನಿ? ಈಗ y ಗೆ 200 ಕೊಟ್ಟೆ. 200 ಕೊಟ್ಟ ತಕ್ಷಣ y ಗೆ 2 × 200, x ವ್ಯಾಲ್ಯೂ 400 ಆಯ್ತು. y ಗೆ 400 ಕೊಡ್ತೀನಿ, ಆಗ 2 × 400 ಅಂದ್ರೆ 800 ಆಯ್ತು. ನೆಕ್ಸ್ಟ್ 600 ಕೊಡ್ತೀನಿ, 600 ಕೊಟ್ರೆ 1200 ಆಗುತ್ತೆ. 0 ಕೊಟ್ರೆ 0 ಬರುತ್ತೆ. ಇದನ್ನ ಮಾರ್ಕ್ ಮಾಡಬೇಕು. ನೋಡಿ, y ಯಲ್ಲಿ ಅದೇ x ಅಲ್ಲಿ 400, y ಯಲ್ಲಿ 200. x ಅಲ್ಲಿ 400, y ಯಲ್ಲಿ 200. ಅದಾದ್ಮೇಲೆ ನೆಕ್ಸ್ಟ್ x ಅಲ್ಲಿ 800, y ಯಲ್ಲಿ 400. ಸರಿ, x ಅಲ್ಲಿ 800, y ಯಲ್ಲಿ 400. x ಅಲ್ಲಿ 1200, y ಯಲ್ಲಿ 600. y ಯಲ್ಲಿ 600 ಬಂತು. ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. 0 ಕೊಟ್ಟಾಗ 0 ಇದೆ. ಇದನ್ನ ಜಾಯಿನ್ ಮಾಡ್ತಾ ಹೋಗೋಣ. ಸರಿ, ಈಗ ನಿಮಗೆ ಯಾವ್ಯಾವ ಪಾರ್ಟ್ ಬಂತು ಅಂತ ನೋಡ್ತಾ ಹೋಗ್ಬೇಕು. ಯಾವ್ಯಾವ ಪಾರ್ಟ್ ಬಂತು? 1, 2, 3, 4, 5, 6. ನೋಡಿ, ಈ ಪಾರ್ಟ್ ಅನ್ನ ನಾನು ಯಾಕೆ ಕನ್ಸಿಡರ್ ಮಾಡಲ್ಲಪ್ಪ ಅಂತ ಹೇಳಿದ್ರೆ, ಈ ಪಾರ್ಟು ನೆಗೆಟಿವ್ ಕನ್ಸ್ಟೆಂಟ್ ಕಡೆಗೆ ಬಂತು, ಬಟ್ ನಮ್ಗೆ ಬೇಕಾಗಿರೋದು ಪಾಸಿಟಿವ್ ಕಡೆಗೆ ಮಾತ್ರ. ಅದಕ್ಕೆ ಈ ಪಾರ್ಟ್ ಅನ್ನ ಕನ್ಸಿಡರ್ ಮಾಡ್ತಿಲ್ಲ ನಾನು. ಅರ್ಥ ಆಯ್ತಾ? ಈಗ ಶೇಡೆಡ್ ರೀಜನ್ ಅನ್ನ ಕಂಡುಹಿಡಿಬೇಕು. ಅದಕ್ಕೆ ಮುಂಚೆ ಆ ಲೈನ್ಗಳು ಯಾವ್ಯಾವುದು ಅನ್ನೋದನ್ನ ಮಾರ್ಕ್ ಮಾಡಬೇಕು. ಈ ಲೈನ್ ಯಾವ್ದಪ್ಪ? ಫಸ್ಟ್ ಲೈನು x + y = 1200. ನೆಕ್ಸ್ಟ್ ಈ ಲೈನ್ ಬಂದಿದ್ದು ಯಾವುದು? ಸೊ 2y = x ಲೈನು. ನೆಕ್ಸ್ಟ್ ಈ ಲೈನ್ ಬಂದಿದ್ದು ಯಾವ್ದಪ್ಪ? ಈ ಲೈನ್ ಬಂದಿದ್ದು ಯಾವ ಲೈನ್ ಅಲ್ಲಿ? x - 3y = 600 ಅಲ್ಲಿ. ಕನ್ಸ್ಟ್ರೆಂಟ್ಸ್ ನೋಡ್ತಾ ಹೋದ್ರೆ x + y <= 1200 ಅಂದ್ರೆ 0 ಕೊಟ್ರೆ 0 + 0, 0 <= 1200 ನಿಜ. ಹಾಗಾದ್ರೆ ಆರಿಜಿನ್ ಕಡೆಗೆ ಬರೋದ್ರಿಂದ ನೋಡಿ, ಈ ಲೈನ್ ಆರಿಜಿನ್ ಕಡೆಗೆ ಶೇಡ್ ಆಗುತ್ತೆ. ಈ ಪಾರ್ಟ್ ಹೊರಟೋಯ್ತು, ಈ ಪಾರ್ಟ್ ಹೊರಟೋಯ್ತು, ಈ ಪಾರ್ಟ್ ಹೊರಟೋಯ್ತು. ಇನ್ನು ಉಳಿದಿರೋದು ಈ 3 ಪಾರ್ಟು. ಇದರಲ್ಲಿ ಎರಡನೇದನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡೋಣ ಡೈರೆಕ್ಟ್ ಆಗಿ. ಇದನ್ನ ಕೊಟ್ರೆ 0, 0 ಕೊಟ್ಟರೆ ಆಟೋಮೆಟಿಕಲಿ ಏನಾಯ್ತು? 0 ಬಂತು. 0 is less than or equal to 600. 0 less than or equal to 600 ಅನ್ನೋ ನಿಜನ ಸುಳ್ಳ? ನಿಜ. ಹಾಗಾದ್ರೆ ಅದು ಸಹ ಆರಿಜಿನ್ ಕಡೆ ಬರ್ಬೇಕಂದ್ರೆ ಈ ಲೈನು ಆರಿಜಿನ್ ಕಡೆ ಈ ಕಡೆ ಬರುತ್ತೆ. ಹಾಗಾದ್ರೆ ಈ ಪಾರ್ಟ್ ಹೊರಟೋಯ್ತು. ನೆಕ್ಸ್ಟ್ ಇನ್ನೊಂದು ಲೈನ್ ಉಳಿದಿದೆ, 2y = x. ನೋಡಿ, ಯಾವ ಬೆಲೆ ಜಾಸ್ತಿ ಕಾಣಿಸ್ತಾ ಇದೆ ಇದರಲ್ಲಿ? x ಆ y ಆ? x. ಆಗ x ಕಡೆಗೆ ಶೇಡ್ ಆಗಬೇಕು ಈ ಲೈನು. ಹಾಗಾದ್ರೆ ಆಟೋಮೆಟಿಕಲಿ ಈ ಪಾರ್ಟ್ ಹೊರಟೋಯ್ತು. ಉಳಿದಿರೋದು ಈ ಪಾರ್ಟು. ದಿಸ್ ಈಸ್ ಯುವರ್ ಶೇಡೆಡ್ ಪಾರ್ಟ್ ಅಥವಾ ಫಿಸಿಬಲ್ ರೀಜನ್, ಅಥವಾ ಅದನ್ನ ಕಾಮನ್ ರೀಜನ್ ಅಂತ ಹೇಳ್ತೀವಿ. ಸರಿ, ಇಷ್ಟು ಮಾತ್ರ ಶೇಡ್ ಮಾಡಬೇಕಾಗುತ್ತೆ. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಶೇಡ್ ಮಾಡಬೇಕಾದ್ರೆ.
ಇದೆಲ್ಲ ಶೇರ್ ಮಾಡಬಾರ್ದು, ಯಾಕಂದ್ರೆ ಇದು ನೆಗೆಟಿವ್ ಕನ್ಸ್ಟೆಂಟ್ ಕಡೆ ಬರ್ತಾ ಇದೆ. ನೆಗೆಟಿವ್ ವ್ಯಾಲ್ಯೂಸ್ ಬೇಡ, ನನಗೆ ಪಾಸಿಟಿವ್ ಮಾತ್ರ ಬೇಕು. ಆಸ್ ಯೂಶುವಲ್ ಆಲ್ಫಾಬೆಟ್ಸ್ ಅಲ್ಲಿ ಮಾರ್ಕ್ ಮಾಡೋಣ. ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ. ಇಷ್ಟನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಟೇಬಲ್ ಹಾಕ್ಬೇಕಾಗತ್ತೆ. ಟೇಬಲ್ ಏನ್ ಹೇಳುತ್ತೆ? ಒಂದು ಕಾರ್ನರ್ ಪಾಯಿಂಟ್ಸ್, ಇನ್ನೊಂದು ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದು? 12x ಪ್ಲಸ್ 16y. 12x ಪ್ಲಸ್ 16y ಇದು ಆಬ್ಜೆಕ್ಟಿವ್ ಫಂಕ್ಷನ್ ಹೇಳ್ತಿರೋವಂಥದ್ದು. ಸರಿ, ಕಾರ್ನರ್ ಪಾಯಿಂಟ್ಸ್ ಯಾವ್ದು ಬಂದಿದೆ? O, A, C, D. ಸರಿ, O, A, C, D ಮಾರ್ಕ್ ಮಾಡ್ಕೊಳ್ಳೋಣ. O, A, C, D ಇದು ಕಾರ್ನರ್ ಪಾಯಿಂಟ್ಸ್ ಬಂತು. Now you can clearly see that the coordinates of the origin are 0, 0. A point is on the x-axis, so its y coordinate is 0 and it is on the point 600. So the coordinates of A are 600, 0. Now we can see very clearly in the graph sheet. You will clearly get to know. If you put it in the book, you will not get to know this correctly, the point. But if you put in the graph sheet, it will be very clear. So point C ನೋಡ್ಕೊಳ್ಳಿ ಮಕ್ಕಳ. 1000 ಬರಲ್ಲ, ಆಕ್ಚುಲಿ 1050 ಗೆ ಬರುತ್ತೆ. ಇಲ್ಲೂ ಸಹ ನೀವು ಡ್ರಾ ಮಾಡಿದ್ರೆ ಇಟ್ ವಿಲ್ ಬಿ ಫಾರ್ 150. ಸೊ ಹಾಗಾದ್ರೆ ಸಿ ಪಾಯಿಂಟ್ 1050 150 ಬರ್ತಾ ಇದೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಡಿ ಪಾಯಿಂಟ್ ನೋಡಿ. ಡಿ ಪಾಯಿಂಟ್ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ರೆ ಆಕ್ಚುಲಿ ಇಟ್ ವಿಲ್ ಬಿ 800 and 400. 800 ಮತ್ತೆ 400 ಡಿ ಪಾಯಿಂಟ್ ಬರುತ್ತೆ. ಸೊ ಇಟ್ ವಿಲ್ ಬಿ ಫಾರ್ 800 and 400. ಅದಕ್ಕೆ ಆ ಪಾಯಿಂಟ್ ಬರಬೇಕಾಗುತ್ತೆ ಅಲ್ಲಿಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಾಯ್ತು? ಝೆಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು, ಹೌದಲ್ವಾ? ಸೊ ಆರಿಜಿನ್ 0, ಯಾಕಂದ್ರೆ ಎಕ್ಸ್ ವೈಗೆ ಎರಡಕ್ಕೂ 0 ಕೊಡೋದು 0. 600 ಎಕ್ಸ್ ಕೊಡಬೇಕು, 0 ವೈ ಕೊಡಬೇಕು. 16 into 0 0 ಆಯಿತು. 12 into 600 will become 7200. ನೆಕ್ಸ್ಟ್ ಎಕ್ಸ್ಗೆ 1050, ವೈಗೆ 150 ಕೊಡಬೇಕು. 12 into 1050. 1050 into 12 become 12,600. 16 into 150 becomes 2,400. 12,600 plus 2,400 is nothing but 15,000. Next 800, 400. X ಗೆ 800. 12 into 800, 9,600. 16 into 400, 6,400. 9,600 plus 6,400 becomes 16,000 overall. ಬಟ್ ಕೇಳಿರೋದೇನ? ಮ್ಯಾಕ್ಸಿಮಮ್ ಪ್ರಾಫಿಟ್. ಹಾಗಾದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ? 16,000. ಇದು ಮ್ಯಾಕ್ಸಿಮಮ್. therefore you can write the maximum profit is rupees 16,000. toy A should be produced. ಎಷ್ಟು? ಟಾಯ್ ಎ ಅಂದ್ರೆ ಎಕ್ಸ್ ಎಷ್ಟು? 800. ಸೊ ಐ ಕ್ಯಾನ್ ರೈಟ್ 800 ಟಾಯ್ ಎ ಶುಡ್ ಬಿ ಪ್ರೊಡ್ಯೂಸ್ಡ್ and 400 toy B should be produced to get maximum profit. To get maximum profit. ಅರ್ಥ ಆಯ್ತಾ ಮಕ್ಕಳ? ಇದು ಕ್ಲಿಯರ್ ಆಗಿ? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಇಲ್ಲ ಅಲ್ಲ? ಇನ್ನೊಂದ್ಸಲಿ ನೋಡಿ, ಕನ್ಸ್ಟ್ರೆಂಟ್ಸ್ ಹೇಳ್ತಾ ಇದ್ದೀನಿ. ಕನ್ಸ್ಟ್ರೆಂಟ್ ಶುಡ್ ನಾಟ್ ಎಕ್ಸೀಡ್ ದ ಟಾಯ್ಸ್, ಅಂದ್ರೆ ಪ್ರೊಡಕ್ಷನ್ ಶುಡ್ ನಾಟ್ ಎಕ್ಸೀಡ್ 1200. x plus y is less than or equal to 1200. The demand of toys of type B is at most half that of the type A. ಅದಕ್ಕೆ y less than or equal to half x. Next, the production of type A is exceeds the 3 times the production of type B. exceeds ಅಂದಾಗ ಮೈನಸ್ ಮಾಡ್ತಾ ಇದ್ದೀನಿ. ಸೊ x minus 3 ಯಾಕೆ x ದೊಡ್ಡದು.
ಬೈ ಅಟ್ ಮೋಸ್ಟ್ ಅಂತ ಹೇಳಿದ್ರೆ ಲೆಸ್ ದ್ಯಾನ್ ಈಕ್ವಲ್ ಟು 600 ಅಂತ ಹೇಳಿದ್ರೆ 600. ಇನ್ನು ಮುಂದಕ್ಕೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್, ಆ್ಯಂಡ್ this problem is the penultimate problem of your LPP. In the next class, let us discuss one more important type of problem, that is transportation problem. I hope you understood this problem. Repeat it and try it once again so that you will get perfect with this. Thank you.